ಈ ನಡುವೆ IT ಎಂಪ್ಲಾಯೀಸ್ ಯೂನಿಯನ್ ಅವರು ಸಭೆ ಮಾಡ್ತಾರಂತೆ ಈ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ. ಸರ್ಕಾರ ಯಾವುದೇ ಕಾರಣಕ್ಕೂ ಇದಕ್ಕೆ ಅನುಮತಿ ಕೊಡಬಾರ್ದು. 14 ತಾಸು ಕೆಲಸ ಮಾಡೋ ವಿಚಾರಕ್ಕೆ, ಕೆಲಸದ ಅವಧಿ ವಿಸ್ತರಣೆ ಮಾಡೋದಕ್ಕೆ ಒಂದು ವೇಳೆ ಏನಾದರೂ ನಿರ್ಧಾರ ಮಾಡಿದ್ರೆ 8 ದಿನ ಕೆಲಸಕ್ಕೆ ಹಾಜರಾಗದಿರೋದಕ್ಕೆ ಉದ್ಯೋಗಿಗಳು ನಿರ್ಧಾರ ಮಾಡಿದಾರಂತೆ. ಮಾಸ್ ಬಂಕ್ ಅಂತಾರಲ್ಲ, ಆ ಥರ ಮಾಸ್ ಆಬ್ಸೆಂಟ್. ಎಲ್ಲರೂ 8 ದಿನ ಕೆಲಸಕ್ಕೆ ಬರಲ್ಲ, 8 ದಿನಗಳ ಕಾಲ ಕೆಲಸಕ್ಕೆ ಹಾಜರಾಗದೆ ಪ್ರತಿಭಟನೆ ಮಾಡೋದಕ್ಕೆ ಚಿಂತನೆ ಮಾಡಿದ್ದಾರೆ. ಸಭೆ ಬಳಿಕ ಸಚಿವ ಸಂತೋಷ್ ಲಾಡ್ ಭೇಟಿ ಮಾಡ್ತಾರಂತೆ IT ಉದ್ಯೋಗಿಗಳು. ಇಷ್ಟೆಲ್ಲ ಅವ್ರು ತೀರ್ಮಾನಕ್ಕೆ ಬಂದಿದ್ದಾರೆ. ಕಂಪ್ನಿಯವ್ರು ಕೇಳ್ತಾರೆ 14 ಗಂಟೆ ಕೆಲಸ ಮಾಡಿ ಅಂತ. ಬಟ್ ಹೌ ಇಟ್ಸ್ ಪಾಸಿಬಲ್? ಆಗಲ್ಲ. ಈಗಾಗಲೇ ಅದು ಆಮೇಲೆ IT ಎಂಪ್ಲಾಯೀಸ್ ಕೆಲಸ ಏನು ಗೊತ್ತಾ, ಕೂತೇ ಇರಬೇಕು ಅವರು 8 ಅವರ್ 9 ಅವರ್. ಕಷ್ಟ ಆಗುತ್ತೆ ಇನ್ನು ಮುಂದಕ್ಕೆ ಅಂತ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈಗ ಪ್ರಸ್ತಾವನೆಯನ್ನು IT ಕಂಪ್ನಿಗಳು ಸರ್ಕಾರಕ್ಕೆ ಸಲ್ಲಿಸಿದೆ. ಸರ್ಕಾರ ತೀರ್ಮಾನ ತಗೋಬೇಕು. ಒಂದು ವೇಳೆ ಸಿಬ್ಬಂದಿಯ ವಿರುದ್ಧ ಸರ್ಕಾರ ತೀರ್ಮಾನ ತಗೊಂಡ್ರೆ ಮುಂದೆ ಏನು ಹೋರಾಟ, ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ? ಅರವಿಂದ, ಬಹಳ ಪ್ರಮುಖವಾಗಿ ಈ ಯೋಜನೆಯ ಚರ್ಚೆಗೆ ಬರ್ತಾ ಇದ್ದಂಗೆ ಅಂದರೆ ಈ ವಿಚಾರವನ್ನು ಚರ್ಚೆಗೆ ಮುನ್ನೆಲೆಗೆ ತಂದಂತಹ ಬೆನ್ನಲ್ಲೇ ಎರಡು ರೀತಿಯಲ್ಲಿ IT ಉದ್ಯಮಿಗಳು ಅಥವಾ IT ನೌಕರರೇನಿದ್ದಾರೆ ಅವ್ರಿಗೆ ಎರಡು ರೀತಿಯಲ್ಲಿ ಭಯ ಕಾಡಲಿಕ್ಕೆ ಶುರುವಾಗಿರುವಂಥದ್ದು. ಒಂದು, ಬಹಳ ಪ್ರಮುಖವಾಗಿ ಆರೋಗ್ಯದ ಮೇಲೆ ಬಹಳ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನುವಂಥದ್ದಾದರೆ, ಮತ್ತೊಂದು ನಮ್ಮ ಕೆಲಸಗಳನ್ನು ನಾವು ಕಳೆದುಕೊಳ್ಬೇಕಾಗುತ್ತೆ ಅನ್ನುವಂಥದ್ದು ಒಂದು ಆತಂಕ. ಕಾರಣ ಯಾಕಂದರೆ 14 ಅವರ್ ನಾವು ಡ್ಯೂಟಿಯನ್ನು ಮಾಡಬೇಕಾದ್ರೆ ಆರೋಗ್ಯ ಸಮಸ್ಯೆಗಳು ಅಷ್ಟು ಸಲೀಸಾಗಿ ನಮಗೆ ಬೇಕಾದ ರೀತಿಯಲ್ಲಿ ಆ ಸಪೋರ್ಟನ್ನು ಮಾಡೋದಿಲ್ಲ. ಸೊ ಆ ಕಾರಣಕ್ಕಾಗಿ ಅದು ಸಮಸ್ಯೆಗಳನ್ನು ಒಡ್ಬೋದು ಅನ್ನುವಂಥದ್ದು. ಮತ್ತೊಂದು ಕಡೆ, ಒಂದೇ ವ್ಯಕ್ತಿ 14 ಅವರ್ ಕೆಲಸ ಮಾಡಿದ್ರೆ 3ನೇ ಶಿಫ್ಟಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗೆ ಕೆಲಸನೇ ಇರೋದಿಲ್ಲ. ಯಾಕಂದರೆ 14 ಗಂಟೆಗಳ ಕಾಲ ಇಬ್ಬರನ್ನೇ ಕೆಲಸದಲ್ಲಿ ಮಾಡಿಸ್ಕೊಂಡು 3ನೇ ವ್ಯಕ್ತಿಯನ್ನು ಕೆಲಸದಿಂದ ತೆಗೆಯುವಂಥ ನಿಟ್ಟಿನಲ್ಲೂ ಕೂಡ ಈ ಕಂಪನಿಗಳು ಒಂದಷ್ಟು ಯೋಚನೆಯನ್ನು ಮಾಡ್ತಾ ಇದೆ. ಅದೇ ಕಾರಣಕ್ಕಾಗಿ ಈ ರೀತಿಯಾದಂಥ ಪ್ರಸ್ತಾವನೆಯನ್ನು ಸರ್ಕಾರದ ಮುಂದೆ ಇಡುವಂಥ ನಿಟ್ಟಿನಲ್ಲಿ IT ಉದ್ಯಮಿಗಳೇನಿದ್ದಾರೆ ಅವರು ಮುಂದಾಗಿದ್ದಾರೆ ಅನ್ನುವಂಥದ್ದು ಆರೋಪ. ಒಂದೊಮ್ಮೆ ಇದನ್ನೇನಾದರೂ ಜಾರಿ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಮುಂದಾದರೆ ನಿಜಕ್ಕೂ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮಾಡ್ತೇವೆ. ಈಗಾಗಲೇ ಕ್ಯಾಂಪೇನಿಂಗ್ ಸಹ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ. ಅದರ ಮುಂದುವರೆದ ಭಾಗವಾಗಿ ಕಂಟಿನ್ಯೂಸ್ ಆಗಿ ಒಂದು 8 ದಿನ ನಾವೆಲ್ಲರೂ ಕೂಡ ಮಾಸ್ ಆಬ್ಸೆನ್ಸ್ ಆಗೋದ್ರ ಮುಖಾಂತರವಾಗಿ ಪ್ರತಿಭಟನೆಯನ್ನು ಮಾಡ್ತೇವೆ. ಅಲ್ಲಿಗೆ ಒಂದು ರೀತಿಯಲ್ಲಿ ಆ ಕಂಪನಿಗಳೇನಿದೆ ಅವಕ್ಕೂ ನಷ್ಟವನ್ನು ಉಂಟು ಮಾಡೋದ್ರ ಮುಖಾಂತರವಾಗಿ ಈ ನಮ್ಮ ಸಮಸ್ಯೆ ಏನಿದೆ ಅದನ್ನು ಪ್ರತಿಭಟನೆ ಮೂಲಕವಾಗಿ ನಾವು ಅವರಿಗೆ ತಟ್ಟುವಂತೆ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದೇ ಕಾರಣಕ್ಕಾಗಿ ಇದೇ ಬುಧವಾರ ಸಭೆಯನ್ನ ಕಾರ್ಮಿಕ ಇಲಾಖೆ ಸಚಿವರೇನಿದ್ದಾರೆ ಸಂತೋಷ್ ಲಾಡ್ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಸಭೆ ಆದ ಬಳಿಕ ನಿರ್ಣಯಗಳೆಲ್ಲ ಹೇಗಿರುತ್ತೆ, ಜೊತೆಗೆ ಸರ್ಕಾರ ಇದನ್ನು ಯಾವ ರೀತಿ ಪರಿಗಣನೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ರ ಮೇಲೆ ಇವೆಲ್ಲ ಕೂಡ ನಿರ್ಧಾರ ಆಗುತ್ತೆ. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. BT ಕಂಪನಿಗಳಿಂದ ನೌಕರರಿಗೆ ಇದು ನಿಜಕ್ಕೂ ಕೂಡ ಬಿಗ್ ಶಾಕ್. ಇನ್ಮೇಲೆ 9 ಗಂಟೆ ಎಲ್ಲ 14 ಗಂಟೆ ಕೆಲಸ ಮಾಡಬೇಕಂತೆ ಕಂಪನಿಯವ್ರು ಹೇಳ್ತಿರೋರು. ಒಂಬತ್ತು ಗಂಟೆ ಕೆಲಸ ಮಾಡ್ತಾ ಇದ್ರು ಇಷ್ಟು ದಿನ, 14 ಗಂಟೆ ಕೆಲಸ ಮಾಡಿ ಅದರಲ್ಲಿ 12 ಗಂಟೆ ಡ್ಯೂಟಿ, ರೆಗ್ಯುಲರ್ ಡ್ಯೂಟಿ, 2 ಗಂಟೆ OT ಅಂದರೆ ಓವರ್ ಟೈಮ್. ನಾವು ಅದಕ್ಕೆ ಓವರ್ ಟೈಮ್ ಅಲಯನ್ಸ್ ಕೊಡ್ತೀವಿ. ಕಾನೂನು ತರೋದಕ್ಕೆ ಸರ್ಕಾರದ ಮೇಲೆ ಕಂಪನಿಗಳು ಒತ್ತಡ ಹೇರ್ತಾ ಇದೆಯಂತೆ. ಡ್ಯೂಟಿ ಟೈಮ್ ವಿಸ್ತರಣೆಯ ವಿರುದ್ಧ ಈಗ ಸಿಡಿದೆದ್ದಿದ್ದಾರೆ IT ಉದ್ಯೋಗಿಗಳು. ಕೆಲಸದ ಸಮಯ ವಿಸ್ತರಣೆಗೆ ಸರ್ಕಾರ ಒಪ್ಪಲೇಬಾರ್ದು, ಒಂದೊಮ್ಮೆ ಒಪ್ಪಿದ್ರೆ IT ನೌಕರರು ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಕಂಪ್ನಿಯವ್ರು ಯಾಕೆ ಈ ತೀರ್ಮಾನಕ್ಕೆ ಬಂದರು ಅಂತಂದರೆ, ಅವರು ವೀಕೆಂಡಲ್ಲಿ 2 ರಜೆ ಇತ್ತು, ಅದನ್ನು 3 ಮಾಡ್ತೀವಿ, ಬೇಕಾದರೆ ವಾರಕ್ಕೆ 3 ದಿನ ರಜೆ ಕೊಡ್ತೀವಿ, ಉಳಿದ ದಿವಸ ನೀವು 14 ಗಂಟೆ ಕೆಲಸ ಮಾಡಿ ಅಂತ ಹೇಳ್ತಿದ್ದಾರೆ. ಅಂತ ಹೇಳಿದ್ರೆ ಇದುವರೆಗೆ ಇದು ಜಗತ್ತಲ್ಲಿ ಎಲ್ಲಿಯೂ ಆಲೋಚನೆ ಸಹ ಮಾಡದಂತಹ ಒಂದು 14 ಗಂಟೆ ಕೆಲಸ ಮಾಡಿಸಬೇಕು ಅಂತೇಳಿ. ಈಗಾಗಲೇ 8-9 ಗಂಟೆ ಕೆಲಸ ಮಾಡುವಂಥ ನಾವು ನಮಗೆ ಎಂಥ ಇಶ್ಯೂ ಇದೆ ಅಂತೇಳಿ ನಮ್ಗೆ ಕ್ಲಿಯರಾಗಿ ಗೊತ್ತಿದೆ. ಸೊ ಒಂದೆರಡು ಸ್ಟಡೀಸ್ ಸರಿ ಇದು ಕೋಟ್ ಮಾಡೋದಾದರೆ, ನಾಲೆಜ್ ಚೇಂಬರ್ ಆಫ್ ಕಾಮರ್ಸ್ ಇಂಡಿಯಾ ಆ್ಯಂಡ್ ಇಂಡಸ್ಟ್ರೀಸ್ KCCI ಅಂತ ಹೇಳುವಂಥ ಅವ್ರು ಸ್ಟಡಿ ಮಾಡಿದ ಪ್ರಕಾರ ಇದಕ್ಕೆ IT ವರ್ಕ್ ಮಾಡುವವರಲ್ಲಿ 55% ಜನರಿಗೆ ಡಿಪ್ರೆಷನ್ ಅಂತಹ ಮೆಂಟಲ್ ಹೆಲ್ತಿಂದ ಈಗಾಗಲೇ ಬಳಲ್ತಿದ್ದಾರೆ. ಇದು ಕರೆಂಟ್ ಸಿಚುವೇಶನ್. ಸೊ ಇನ್ನು ಇದಲ್ಲದೆ ಅಂತ ಹೇಳಿದರೆ, ಇದು 50ಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಜನ ನೆಕ್ ಪೇಯ್ನು, ಇದು ಅಂತ ಬ್ಯಾಕ್ ಪೇಯ್ನ್ ಅಂತ, ಈವನ್ ಇದು ವಿಟಮಿನ್ D ಡೆಫಿಷಿಯನ್ಸಿ ಅಂತ ತುಂಬ ಇಶ್ಯೂಸಿಂದ ಇದು ಮಾಡ್ತಿದ್ದಾರೆ. ಯಾವುದಾದ್ರು ಒಂದು ಅದಕ್ಕೋಸ್ಕರ ಮೆಡಿಸಿನ್ ತಗೊಳ್ಳುವಂಥ ಜನರಿದ್ದಾರೆ. ಇದು IT ಈಗಾಗಲೇ ಇರುವಂಥದ್ದು. ಸೊ ಇನ್ನಿರುವ ಇಶ್ಯೂ ಅಂತೇಳಿ ಈಗಾಗಲೇ ಇದು 74% ಜನ. ಇವಾಗ ರೀಸೆಂಟಾಗಿ ಆಗಿರೋ ಡೆವಲಪ್ಮೆಂಟ್ಸ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅನ್ಕೋತೀನಿ. 14 hours ವರ್ಕ್ ಮಾಡಬೇಕು ಅನ್ನೋ ರೂಲ್ಸ್ನ ತರ್ತಾ ಇದ್ದಾರೆ. ಸೊ ಆ ಥರ ಆಗಿಬಿಟ್ರೆ ನಮಗೆಲ್ಲ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಈಗಿನ ಫೀಲ್ಡಲ್ಲಿ
ನಮ್ಮ ಫೀಲ್ಡಲ್ಲೇ ಜಾಸ್ತಿ ಒಂದು ಮೆಂಟಲ್ ಪ್ರೆಷರ್, ರಿಸ್ಕ್ ಅನ್ನೋದು ಜಾಸ್ತಿ ಇರುತ್ತೆ. ವಿ ವಿಲ್ ವರ್ಕ್ ಅರೌಂಡ್, ನಾವು 9 hours 8 hours ಟೈಮೇ ಇರಲ್ಲ. ಅದರಲ್ಲೂ ಟ್ರಾಫಿಕ್ ಅಂತೆಲ್ಲ ಕನ್ಸಿಡರ್ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ನಾವು ವರ್ಕ್ ಮಾಡ್ತೀವಿ. 14 hours ಅಂತ ವರ್ಕ್ ಮಾಡಿಬಿಟ್ರೆ ನಾವು ನಮ್ಮ ಫ್ಯಾಮಿಲಿನೆಲ್ಲ ಮರೆತು ನಮಗೆ ಅಂತ ಪರ್ಸ್ನಲ್ ಏನೂ ಇರಲ್ಲ, ಜಸ್ಟ್ ನಾವು ನಮ್ಮ ಕೆಲಸ ಅನ್ನೋ ಥರ ಆಗಿಬಿಡುತ್ತೆ. ತುಂಬ ಸೊ ರೀಸೆಂಟಾಗಿ ಇವಾಗ 14 hours ವರ್ಕಿಂಗ್ ಮಾಡೋದಂತ IT ಕಂಪ್ನಿಲಿ ಚರ್ಚೆ ಆಗ್ತಾಯಿದೆ. ಸೊ ನಮಗೆ ಇವಾಗ ಆಲ್ರೆಡಿ 9 to 10 hours ನಾವು ವರ್ಕ್ ಮಾಡ್ತಾಯಿದ್ದೀವಿ. ಇದರಲ್ಲೇ ತುಂಬ ಪ್ರೆಷರ್ ಮತ್ತು ಹೆಲ್ತ್ ಇಶ್ಯೂಸ್ ಮತ್ತು ಇದರಲ್ಲೇ ಫ್ಯಾಮಿಲಿಗೆ ಟೈಮೆಲ್ಲ ಕೊಡೋಕ್ಕಾಗ್ತಾಯಿಲ್ಲ. ಸೊ ಇವಾಗ 14 hours ಮಾಡಿದ್ರೆ ನಮಗೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಮತ್ತು ನಾವು 14 hours ಕಂಟಿನ್ಯೂಸ್ಲಿ ಕೆಲಸ ಮಾಡೋದ್ರಿಂದ ನಮ್ಮ ಮೆಂಟಲಿ ನಮ್ಮದೆಲ್ಲ ಇನೋವೇಟಿವ್ ಥಿಂಕಿಂಗ್ಸ್ ಎಲ್ಲ ರೀಸೆಂಟಾಗಿ ಸರ್ಕಾರ 14 hours ವರ್ಕಿಂಗ್ ಅನ್ನೋದನ್ನು ಜಾರಿಗೆ ತರ್ತಾ ಇದೆ IT ಎಂಪ್ಲಾಯೀಸಿಗೆ. ಸೊ ಇದರಿಂದಾಗಿ ನಾನಾ ಥರ ತೊಂದರೆ ಆಗುತ್ತೆ ನಮಗೆ. ಯಾಕಂದರೆ ಆಲ್ರೆಡಿ ನಾವು 8 ರಿಂದ 10 hour ವರ್ಕ್ ಮಾಡ್ತಾ ಇದ್ದೀವಿ. ಮತ್ತು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇರೋಂಥ ಎಂಪ್ಲಾಯೀಸ್ಗಳಿಗೆ 2 hour ಎಕ್ಸ್ಟ್ರಾ